ಮಂತ್ರಾಲಯಕ್ಕೆ ಹೋದ್ರ ಈ 4 ವಸ್ತುಗಳನ್ನ ಮರಿಲಾರದೆ ತಗೊಂಬರ್ರಿ. ಯಾವಂತ ಹೇಳ್ತೀನಂತ ಈ ವಿಡಿಯೋ ಒಳಗ. ಮೊದಲನೇದಾಗಿ ಪರಿಮಳ ಪ್ರಸಾದ. ಇದು ರಾಯರ ಮಠದೊಳಗ ಸಿಗ್ತದ, ಮಂತ್ರಾಲಯದೊಳಗ. ಇದು ಪರಿಮಳ ಅಂತ ಯಾಕೆ ಹೆಸರು ಬಂತಪ್ಪ ಅಂತಂದ್ರ, ಇದು ಗುರುರಾಯರು ಬರೆದಿದ್ದ ಗ್ರಂಥ ಹೆಸರು ಪರಿಮಳ. ಸೊ ಅದರ ಸಂಬಂಧ ಸುಧೀಂದ್ರ ತೀರ್ಥರು ಇದಕ್ಕೆ ಪರಿಮಳ ಅಂತ ಹೆಸರಿಟ್ರು. ಸೊ ಪರಿಮಳ ಪ್ರಸಾದ. ಈ ವಿಡಿಯೋ ಮಾಡ್ಲಿಕ್ಕೆ ಕಾರಣನೇ ಇದೊಂದು ವಸ್ತು, ಇದ್ರ ಹೆಸರು ಮೃತಿಕಾ ಅಂತ. ಸೊ ಇದ್ರದ್ದು ಇನ್ನೊಂದು ಸ್ಟೋರಿ ಅದ. ಇದೇನಿರ್ತದಲ್ಲ, ತುಳಸಿದು ಮಣ್ಣಿದು. ತುಳಸಿ ಮಣ್ಣನ್ನ ಅದನ್ನ ಏನು ಸುಧೀಂದ್ರ ತೀರ್ಥರು ಅವರು ರಾಘವೇಂದ್ರ ಸ್ವಾಮಿ ಅದು ಬೃಂದಾವನದ ಮೇಲೆ ಇಟ್ಟು ಬಹಳಷ್ಟು ಪೂಜಿಸಿ ಅದಾದ್ಮೇಲೆ ಎಲ್ಲಾ ಭಕ್ತಾದಿಗಳಿಗೆ ಕೊಡ್ತಾರ. ಇದ್ರದ್ದು ಒಂದು ಹಿಂದಿಂದ ಒಂದು ಪರ್ಸನಲ್ ಸ್ಟೋರಿ ಹೇಳಲಿಕ್ಕೆ ಬಯಸ್ತೀನಿ ನಾನು. ನಾವು ಮೊನ್ನೆ ಮಂತ್ರಾಲಯಕ್ಕೆ ಹೋದಾಗ ನನಗೆ ಬಹಳ ಬೇಕಾದವರೊಬ್ರು ಕಾಲ್ ಮಾಡಿದ್ರು. ಅವ್ರಿಗೆ ಡಯಾಲಿಸಿಸ್ ನಡೆದ, ಈಗ 2 ಕಿಡ್ನಿ ಫೇಲ್ ಆಗ್ಯಾವ. ಅವ್ರಂದ್ರು ನಮ್ಮ ಮನೆ ಮೃತಿಕಾ ಮುಗ್ದದ, ನಾನು ಮೊನ್ನೆ ಬಹಳ ಹಾಸ್ಪಿಟಲೈಸ್ಡ್ ಎಲ್ಲ ಆಗಿದ್ದೆ, ಮೃತಿಕಾ ನೀರೊಳಗೆ ಹಾಕೊಂಡು ಕುಡಿಯೋದ್ರಿಂದ ನನಗೆ ಬಹಳನೇ ಆರಾಮ ಅನ್ಸದ, ಪ್ಲೀಸ್ ನನ್ಗೋಸ್ಕರ ತಗೊಂಬಾ, ನಂಗೆ ಪಾರ್ಸಲ್ ಮಾಡು ಅಂತಂದ್ರು. ಅವರು ಧಾರವಾಡನಾಗ ಇರ್ತಾರ. ಸೊ ಅದನ್ನೇ ನಾನೀಗ ಹೆಂಗ್ ಬಳಸೋದಂತ ಹೇಳ್ಬೇಕಂತ ಡಿಸೈಡ್ ಮಾಡೀನಿ. ಇದೇನ್ ಮೃತಿಕಾ ಮಾಡಿರ್ತಲ್ಲ, ಅದನ್ನ ನಾವು ದಿನ ಹಿಂಗೊಂದು ಚಿಟಿಗೆ ಬ್ಯಾಗರ ಹಾಕೋಬೇಕು, ಇಲ್ಲಾಂದ್ರೆ ನೀರೊಳಗೆ ಬೆರೆಸಿ ಅದು ತೀರ್ಥಗತಿಯಾರ ಸೇವನೆ ಮಾಡಬೇಕು. ಅಥವಾ ಗಂಡ್ಮಕ್ಳು ಗೋಪಿ ಚಂದನದ ಜೊತೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಪಾದವನ್ನು ಬಿಟ್ಟು ಉಳುಕಿದ ಮೈಗೆಲ್ಲ ಹಚ್ಕೋಬಹುದು. 3ನೇ ವಸ್ತು ಏನಪ್ಪಾ ಅಂತಂದ್ರ ಮಂತ್ರಾಕ್ಷತೆ. ಮಂತ್ರಾಲಯದೊಳಗೆ ಸಿಗುವ ಮಂತ್ರಾಕ್ಷತೆ. ಇದ್ರೊಳಗ ಮತ್ತು ಮೃತಿಕೆ ಏನ್ ತೋರಿಸಿದೆ ನಾನು, ಇವೆರಡರೊಳಗಡೆ ಯಾವುದೇ ಜಡ್ ಇದ್ರು ಮನುಷ್ಯಾಗ ಅದನ್ನ ತೆಗೆಯುವಂತ ಶಕ್ತಿ ಇರ್ತದ. ಈಗ 4ನೇ ವಸ್ತು ಏನಪ್ಪಾ ಅಂತಂದ್ರ ಇದು ಮಠದೊಳಗೆ ಸಿಗಂಗಿಲ್ಲ, ಅಲ್ಲೇ ಪಂಚಮುಖಿ ಆಂಜನೇಯ ಟೆಂಪಲ್ ಒಳಗೆ ಸಿಗ್ತದ. ಇದ್ರ ಹೆಸರು ಸರ್ವಸಿದ್ಧಿ ಯಂತ್ರ ಅಂತ. ಇದನ್ನ ಹೆಣ್ಮಕ್ಳು ಮುಂದಿಟ್ಟು ಮಂತ್ರಿಸಿ ಕೊಡ್ತಾರ. ಇದನ್ನ ನಾವು ಒಳ್ಳಿಗಡೆ ಕಟ್ಕೋಬಹುದು, ಕೈಗಾರ ಕಟ್ಕೋಬಹುದು, ಅಥವಾ ಕಟ್ಕೊಳ್ಳಿಕ್ಕೆ ಬೇಡ ಅಂತ ಅನ್ನೋರು ಇದನ್ನ ಹಿಂಗ್ ಮಾಡಿ ಮಡಿಚಿ ಹೊರಸೊಳಗೂ ಇಟ್ಕೋಬಹುದು. ಇದರಿಂದ ಎಲ್ಲಾ ದುಷ್ಟಶಕ್ತಿಗಳನ್ನ ನಮ್ಮಿಂದ ದೂರ ಇಡ್ತದ ಅಂತ ಬಹಳ ಬಿಲೀವ್ ಮಾಡ್ತಾರೋ. ಈ ವಿಡಿಯೋ ಬಹಳ ಜನಕ್ಕೆ ಹೆಲ್ಪ್ ಆಗ್ತದ ಅಂತ ಅನ್ಕೊಂಡಿನಿ. ಆದಷ್ಟು ಜನಕ್ಕೆ ಶೇರ್ ಮಾಡ್ರಿ. ಆಮೇಲೆ ಇಂಥದೇ ಇನ್ಫಾರ್ಮೇಟಿವ್ ವಿಡಿಯೋಸ್ ನೋಡ್ಲಿಕ್ಕೆ ನಮ್ದು ಇನ್ಸ್ಟಾ ಪೇಜ್ ಫಾಲೋ ಮಾಡ್ರಿ. ಈ ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್.